ಗಾದೆ ಮಾತುಗಳು ಸರಣಿಯ ಮೊದಲ ವಿಡಿಯೋ. ಗಾದೆ ಮಾತು: ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದು ಮನುಷ್ಯನ ಬಾಲ್ಯದ ಸಂಸ್ಕಾರ ಮತ್ತು ಶಿಸ್ತಿನ ಮಹತ್ವವನ್ನು ತಿಳಿಸುವ ಅರ್ಥಗರ್ಭಿತ ಗಾದೆ ಮಾತಾಗಿದೆ. ಒಂದು ಸಣ್ಣ ಗಿಡವನ್ನು ಅಥವಾ ಸಸಿಯನ್ನು ನಾವು ಇಚ್ಛಿಸಿದ ಕಡೆಗೆ ನಮಗೆ ಬೇಕಾದ ಆಕಾರಕ್ಕೆ ಸುಲಭವಾಗಿ ಬಗ್ಗಿಸಬಹುದು. ಆದರೆ ಅದೇ ಗಿಡ ಬೆಳೆದು ಹೆಮ್ಮರವಾದ ಮೇಲೆ ಅದನ್ನು ಬಗ್ಗಿಸಲು ಸಾಧ್ಯವಿಲ್ಲ. ಬಲವಂತವಾಗಿ ಬಗ್ಗಿಸಲು ಪ್ರಯತ್ನಿಸಿದರೆ ಅದರ ಕೊಂಬೆಗಳು ಮುರಿದು ಹೋಗುತ್ತವೆಯೇ ಹೊರತು ಬಗ್ಗುವುದಿಲ್ಲ. ಈ ನೈಸರ್ಗಿಕ ಸತ್ಯವು ಮನುಷ್ಯನ ಜೀವನಕ್ಕೂ ಅನ್ವಯಿಸುತ್ತದೆ. ಮನುಷ್ಯನಿಗೆ ಬಾಲ್ಯದಲ್ಲಿಯೇ ಒಳ್ಳೆಯ ಬುದ್ಧಿ, ಶಿಸ್ತು ಮತ್ತು ಸಂಸ್ಕಾರವನ್ನ ಕಲಿಸಬೇಕು. ಸಣ್ಣ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸು ಮೃದುವಾಗಿರುತ್ತದೆ ಹಾಗೂ ಅವರು ಹೇಳಿದ್ದನ್ನ ಬೇಗನೆ ಗ್ರಹಿಸುತ್ತಾರೆ. ಅವರು ಏನಾದರೂ ತಪ್ಪು ಮಾಡಿದಾಗ ಆ ತಪ್ಪುಗಳನ್ನು ತಿದ್ದಿ ಸರಿಯಾದ ಮಾರ್ಗದಲ್ಲಿ ಬೆಳೆಸುವುದು ಸುಲಭ. ಪೋಷಕರು ಮತ್ತು ಗುರುಗಳು ಎಳೆಯ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಈ ಮಾರ್ಗದರ್ಶನವನ್ನು ನೀಡಬೇಕು. ಒಮ್ಮೆ ವಯಸ್ಸು ಮೀರಿ ಕೆಟ್ಟ ಅಭ್ಯಾಸಗಳು ರೂಢಿಯಾದ ಮೇಲೆ ವ್ಯಕ್ತಿಯ ಸ್ವಭಾವವನ್ನು ಬದಲಾಯಿಸುವುದು ಅಥವಾ ತಿದ್ದುವುದು ಅಸಾಧ್ಯದ ಮಾತು. ಮರವನ್ನು ಬಗ್ಗಿಸಲು ಹೋದರೆ ಹೇಗೆ ಮುರಿಯುತ್ತದೆಯೋ ಹಾಗೆ ವಯಸ್ಸಾದ ಮೇಲೆ ಅಥವಾ ಸ್ವಭಾವ ಗಟ್ಟಿಯಾದ ಮೇಲೆ ಬುದ್ಧಿ ಹೇಳಲು ಹೋದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಯಾವುದೇ ಒಳ್ಳೆಯ ಗುಣಗಳನ್ನಾಗಲಿ ಶಿಸ್ತನ್ನಾಗಲಿ ಬಾಲ್ಯದಲ್ಲಿಯೇ ಮೈಗೂಡಿಸಿಕೊಳ್ಳಬೇಕು ಎಂಬುದೇ ಈ ಗಾದೆ ಮಾತಿನ ಸಂದೇಶವಾಗಿದೆ. ನಮಸ್ಕಾರ.